ಐ ಆಮ್ ಪೂರ್ವಿಕಾ. ಆರೋಸ್ ಲೆವೆಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ. ಒಂದ್ ಸ್ವಲ್ಪ ಬೇಜಾರು ಇದೆ, ಪೇರೆಂಟ್ಸ್ನೆಲ್ಲ ಬಿಟ್ಟೋಗ್ಬೇಕು ಅಂತ. ಖುಷಿನೂ ಇದೆ, ಎಕ್ಸೈಟ್ಮೆಂಟ್ ಇದೆ. ನೋಡ್ಬೇಕು ಯಾವ ತರ ಇರುತ್ತೆ ಲೈಫ್ ಜರ್ನಿ ಅಂತ. ಬಟ್ ನಿಮ್ ಡ್ರೀಮ್ ಫುಲ್ಫಿಲ್ ಮಾಡ್ಕೋಬೇಕು ಅಂದ್ರೆ ನೀವು ಪೇರೆಂಟ್ಸ್ ಬಿಟ್ಟು ಇರ್ಲೇಬೇಕಾಗುತ್ತೆ ಸರ್. ಮಗಳು ಈಗ ರಷ್ಯಾಕ್ ಹೋಗ್ತಿದ್ದಾರೆ ಮೆಡಿಕಲ್ ಮಾಡೋದಕ್ಕೆ. ತಮ್ಮ ಅಭಿಪ್ರಾಯ ಸರ್, ಏನ್ ಅನಿಸ್ತಿದೆ? ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ. ನಾವು ಯೂಟ್ಯೂಬ್ ಅಲ್ಲಿ ಮತ್ತೆ ಇದರಲ್ಲೆಲ್ಲ ನೋಡಿದ್ವಿ. ಮತ್ತೆ ಒಂದ್ಸತಿ ಮೇಡಮ್ನು ಭೇಟಿ ಆದ್ವಿ, ಹುಬ್ಳಿನಲ್ಲಿ ಭೇಟಿ ಆದ್ವಿ, ಮೀಟಿಂಗ್ ತಗೊಂಡ್ರು, ವೈಟ್ ಕೋಟ್ ಸೆರೆಮನಿನೂ ಇತ್ತು. ಈಗ ನನ್ನ ಮಗಳಿಗೆ ಕಳ್ಸಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಏನಾರು ಒಂದು ಸಾಧನೆ ಮಾಡ್ಕೊಂಡ್ ಬರ್ತಾಳೆ ಅಂತ. ಖಂಡಿತ ಸರ್. ಮೇಡಮ್, ತನ್ಗೆ ಏನ್ ಅನಿಸ್ತಿದೆ? ಮೇಡಮ್, ಅವಳು ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ನಮಗೆ ಏಜೆನ್ಸಿ ಕೌಶಲ ಮೇಡಮ್ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಅನ್ಕೋಬೇಕು. ಯಾಕಂದರೆ ನಮಗೆ ಯಾವ ಥರ ಹೋಗ್ಬೇಕು, ಯಾವ ಥರ ರೂಲ್ಸ್ ಎಲ್ಲ ಗೊತ್ತಿರಲಿಲ್ಲ. ಸೊ ವರ್ಲ್ಡ್ ಎಜುಕೇಷನ್ ಥ್ರೂ ಹೋಗ್ತಿದ್ದಾಳೆ, ಅವಳ ಡ್ರೀಮ್ ಫುಲ್ಫಿಲ್ ಆಗ್ತಿದೆ ಅನ್ನೋದು ನಮಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಸರ್, ಹೇಗೆ ಪರಿಚಯ ಆಯಿತು ವರ್ಲ್ಡ್ ಎಜುಕೇಷನ್ ಸೆಂಟರ್ಗೆ ಬರಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು ಮ್ಯಾಮ್? ಅದು ನನ್ನ ಮಗಳ ಒಂದ್ಸರಿ ಹಿಂಗೆ ಸರ್ಚ್ ಮಾಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ಇಲ್ಲಿ ಇಂಡಿಯಾದಲ್ಲಿ ಆಗಿಲ್ಲ ಅಂದರೆ ಫುಲ್ಫಿಲ್ ಯಾವ ಥರ ಮಾಡ್ಕೋಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಆಗ WSC ಕೌಶಲ್ಯ ಮೇಡಮ್ ಬಗ್ಗೆ ಮಮ್ಮಿ ಈ ಥರ ಎಲ್ಲ ಇದೆ ಅಂತ ಹೇಳಿದ್ಲು. ಸೊ ನಾವೆಲ್ಲ ತುಂಬ ಚೆಕ್ ಮಾಡಿದ್ವಿ, ಮೇಡಮ್ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವರು ನಮಗೆ ತುಂಬ ಕೋಆಪ್ರೇಷನ್ ಇದರಲ್ಲಿ ಹುಬ್ಳಿಲಿ ಒಂದ್ಸರಿ ಕರ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆಲ್ಲ ಯಾವ ಥರ ಕರ್ಕೊಂಡು ಹೋಗ್ತೀವಿ, ರೆಸ್ಪಾನ್ಸಿಬಿಲಿಟಿ ಎಲ್ಲ ಹೇಳಿದ್ಮೇಲೆ ನಮಗೆ ಲೈಕ್ ಆಗಿ ನಾವು ಇವತ್ತು ಅವ್ರ ಸಂಪೂರ್ಣ ಜವಾಬ್ದಾರಿ ಮೇಲೆ ಮಗಳನ್ನ ಒಪ್ಪಿಸ್ತಾ ಇದ್ವಿ.